ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ವಿಲ್ ಬಿ ಮೋರ್ ಆಫ್ ಟಾಕಿಂಗ್. ಸೊ ಎಲ್ಲೂ ಹೋಗೋದಿಲ್ಲ, ಏನೂ ಇಲ್ಲ. ಐ ರಿಯಲಿ ಫೆಲ್ಟ್ ಈ ವ್ಲಾಗ್ ಮೇ ಬಿ ಫಾರ್ ಫ್ಯೂ ಪೀಪಲ್ ಹೆಲ್ಪ್ ಮಾಡ್ಬೋದು ಅಂತ. ಸೊ ಐ ಚೋಸ್ ಟು ಡೂ ಅ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಅದಕ್ಕೆ. ಸೊ ಇವಾಗ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡ್ದಂಗೆ how to start being consistent in your fitness journey. See, I know I am not this well versed in that, oh, I know everything about fitness. ಎಲ್ಲ ಮಾಡ್ಬಿಡ್ತೀನಿ. See, I am not at all in that stage. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಕಲಿಯೋಕ್ಕಿಂತ ತುಂಬ ಇದೆ, ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಇನ್ ದಿಸ್ ವ್ಲಾಗ್ ವಿ ವಿಲ್ ಡಿಸ್ಕಸ್ ಅಬೌಟ್ ನಾನು ಏನೇನು ಇಷ್ಟು ದಿನ ಫಿಟ್ನೆಸ್ ಜರ್ನಿ ಅಂದ್ಕೊಂಡು ತಪ್ಪು ಮಾಡ್ಕೊಂಬಂದೆ. ನನಗೆ ಏನೇನು ನನ್ನ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡೋಕ್ಕೆ ಆಬ್ಸ್ಟೆಕಲ್ಸ್ ಆಯಿತು. ವಾಟ್ ಆರ್ ದ ಥಿಂಗ್ಸ್ ಐ ಚೇಂಜ್ಡ್ ಇನ್ ಮೈ ಸೆಲ್ಫ್ ಟು ಆ್ಯಕ್ಚುಲಿ ಸ್ಟಾರ್ಟ್ ಬೀಯಿಂಗ್ ಕನ್ಸಿಸ್ಟೆಂಟ್. I was never a girl. I myself, ನನಗೆ ಗೊತ್ತಿರಲಿಲ್ಲ that I will start being so consistent, going to gym and all. So we will see. I will tell you one of few experiences of mine that you know would break my consistency, and ನಾನು ಆ ಹ್ಯಾಬಿಟ್ಸ್ನ ಫಿಕ್ಸ್ ಮಾಡ್ಕೊಳ್ಳೋಕೆ ಏನೇನು ಮಾಡಿದೆ ಅನ್ನೋದು. ಸೊ ಇಟ್ ವಿಲ್ ಬಿ ಫಾರ್ ಪೀಪಲ್ who are still trying to be consistent. ಈಗ ಕೆಲವ್ರಿಗೆ ಹೆಂಗೆ ಗೊತ್ತಾ, ಹೋಗ್ಬಿಟ್ಟು ವರ್ಕೌಟ್ ಮಾಡೋದು ಇಸ್ ಡಿಫ್ರೆಂಟ್ ಥಿಂಗ್. ಯು ಹ್ಯಾವ್ ಟು ಫಸ್ಟ್ ಬಿ ಕನ್ಸಿಸ್ಟೆಂಟ್ ಇನ್ ಡೂಯಿಂಗ್ ವಾಟ್ ಎವರ್ ಇಟ್ ಇಸ್. ಅದು ವರ್ಕೌಟ್ ಅಂತಲೇ ಅಲ್ಲ, ಏನೊಂದು ಸ್ಕಿಲ್ ಕಲಿಬೇಕಾದ್ರೂ ಏನು ಮಾಡಬೇಕಾದ್ರೂ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಸೊ ವಿ ವಿಲ್ ಟಾಕ್ ಅಬೌಟ್ ಹೌ ಟು ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ದ ಮಿಸ್ಟೇಕ್ಸ್ ಐ ಹ್ಯಾವ್ ಡನ್, ಆ್ಯಂಡ್ ನಾನು ಅದಕ್ಕೆ ಏನೇನು ಸ್ಟೆಪ್ಸ್ ತೊಗೊಂಡೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ವಿ ವಿಲ್ ಟಾಕ್ ಅಬೌಟ್ ಅ ಮಿಸ್ಟೇಕ್ ಆ್ಯಂಡ್ ದ ಸ್ಟೆಪ್ ಐ ಟುಕ್ ಟು ರೆಕ್ಟಿಫೈ ಮೈ ಮಿಸ್ಟೇಕ್. ಸೊ let us go. So let's talk about the first mistake I did. The first mistake, the first misassumption I had was, oh, ನಾನು ಜಿಮ್ಮಿಗೆ ಹೋಗಬೇಕು, ಜಿಮ್ಮಿಗೆ ಹೋದ್ರೇ ನಾನು ಸಣ್ಣ ಆಗೋದು. ದಿಸ್ ಇಸ್ ದ ಫಸ್ಟ್ ಬ್ಯಾಡ್ ಮಿಸ್ಟೇಕ್. ಎಲ್ಲರಿಗೂ ಅದೊಂದು ಅಸಂಪ್ಷನ್ ಇರುತ್ತೆ. ಸಿ, ಜಿಮ್ ಇಸ್ ಇಂಪಾರ್ಟೆಂಟ್. ನಾನು ಜಿಮ್ಮಿಗೆ ಹೋದರೆ ನೀವು ಸಣ್ಣ ಆಗಲ್ಲ, ಐ ಮೈ ಸೆಲ್ಫ್ ಗೋ, ಆಯಿತಾ? ಸಣ್ಣ ಆಗಲ್ಲ, ಅವೆಲ್ಲ ಹೇಳ್ತಿಲ್ಲ. ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಗೆಟ್ ಅಪ್, ಮೂವ್ ಅರೌಂಡ್ ಮೋರ್. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಗೆಟ್ಟಿಂಗ್ ಇನ್ ಟು ಯುವರ್ ಫಿಟ್ನೆಸ್ ಜರ್ನಿ ಇಸ್ ವಾಟ್ ಐ ಫೀಲ್. ನೀವು ತಿನ್ಕೊಂಡ್ವಾ ಮಲ್ಕೊಂಡೇ ಇದ್ವಾ ಅಂತ ಅಂದ್ಕೊಂಡು ಎಲ್ಲ ಇದ್ದರೆ ನೋ, ದಟ್ ಈಸ್ ನಾಟ್ ಗನ್ ಅ ವರ್ಕ್. ಮೊದಲೇನು ಎದ್ದು ಓಡಾಡಿ, ಆ್ಯಕ್ಟಿವ್ ಆಗಿರಿ. ಇವಾಗ ನನಗೆ ಮತ್ತು ಕೆಲವ್ರಿಗೆ ರೀಸನ್ಸ್ ಇರುತ್ತೆ. ಐ ಆಲ್ಸೋ ವುಡ್ ಗಿವ್ ದಟ್ ರೀಸನ್ಸ್. ಅಯ್ಯೋ ಸುಸ್ತಾಗೋಗಿದ್ದೆ, ಅಯ್ಯೋ ಇದು ಮಾಡ್ತಿದ್ದೆ, ಅಯ್ಯೋ ಅದಾಗೋಗಿದ್ದೆ, ಅಯ್ಯೋ ಕೆಲಸ. ರೀಸನ್ಸ್ ಸಾವಿರ ಸಿಗುತ್ತೆ. ಮೂವ್ ಆಗೋಕ್ಕೆ. ಗುರು, ರೀಲ್ಸ್ ನೋಡ್ತಾ ಮೂವ್ ಆಗಿ. ರೀಲ್ಸ್ ಹೆಂಗೂ ಸ್ಕ್ರಾಲ್ ಮಾಡ್ತಿರ್ತೀರ, ಮಲ್ಕೊಂಡು ಸ್ಕ್ರಾಲ್ ಮಾಡೋ ಬದಲು ಓಡಾಡ್ತಾ ಸ್ಕ್ರಾಲ್ ಮಾಡಿ ಅಟ್ಲೀಸ್ಟ್. ಮತ್ತು ಇದು ಇನ್ನೊಂದು, ಈ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು. ಸ್ಟಾರ್ಟ್ ಸ್ಮಾಲ್ ಬ್ರೋ. ಮೊದಲು 1,000 ಸ್ಟಾರ್ಟ್ ಮಾಡಿ. 1,000 2,000 ಅಂತೂ ಎಲ್ಲರೂ ಕಂಪ್ಲೀಟ್ ಮಾಡ್ತಾರೆ ದಿನಕ್ಕೆ. ಅಷ್ಟು ಓಡಾಡಿರ್ತೀವಿ. ಸ್ಟಾರ್ಟ್ ವಿತ್ 3K ಸ್ಟೆಪ್ಸ್, ಸ್ಟಾರ್ಟ್ ವಿತ್ 5K ಸ್ಟೆಪ್ಸ್. ದಟ್ ಈಸ್ ರಿಯಲಿ ಗೋನಾ ಹೆಲ್ಪ್ ಆ್ಯಂಡ್ ದಟ್ ಈಸ್ ರಿಯಲಿ ಗೋನಾ ಮೇಕ್ ಡಿಫ್ರೆನ್ಸ್. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ to enter your fitness journey is get up from your bed and move around. That is the first thing. I started doing that only. ನಾನು ಜಿಮ್ಮಿಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಿದೆ, ನಂದು ಪ್ಲ್ಯಾನ್ ಎಲ್ಲ ಇರಲಿಲ್ಲ ಜಿಮ್ಮಿಗೆ ಹೋಗಬೇಕು ಮಾಡಬೇಕು ಅಂತ. ಏನು ಮಾಡಿದೆ, ಐ ಸ್ಟಾರ್ಟೆಡ್ ಟ್ರ್ಯಾಕಿಂಗ್ ಮೈ ಸ್ಟೆಪ್ಸ್. ಐ ವುಡ್ ಮೂವ್ ಅರೌಂಡ್ ಅ ಲಾಟ್. ನಂದು ಇವಾಗ ಐ ಆಮ್ ಅ ಟೀಚರ್, ಐ ಹ್ಯಾವ್ ಟು ಬಿ ಅರೌಂಡ್ ಚಿಲ್ಡ್ರನ್. ನಾನು ಮೂವ್ ಅರೌಂಡ್ ಆಗ್ತಾನೆ ಇರ್ತೀನಿ. ಆದಷ್ಟು ಇನ್ನೂ ಸ್ವಲ್ಪ ಮೂವ್ ಅರೌಂಡ್ ಆಗೋಣ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಮೂವಿಂಗ್ ಅರೌಂಡ್. ಸೊ the mistake I did was to just be a ಕೌಚ್ ಡಾಗ್ ಅಂತಾರಲ್ಲ, ಯಾವಾಗಲೂ ಮಲ್ಕೊಂಡು ಲೇಸಿ ಆಗಿರೋದು ಬಿಟ್ಟು ಐ ಸ್ಟಾರ್ಟೆಡ್ ಮೂವಿಂಗ್ ಅರೌಂಡ್ ಅ ಲಾಟ್. ಐ ಸ್ಟಾರ್ಟೆಡ್ ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಕಮ್ಮಿ ಮಾಡಿದೆ. ಐ ಸ್ಟಾರ್ಟೆಡ್ ಮೂವಿಂಗ್ ಅರೌಂಡ್. ದಟ್ ವಾಸ್ ದ ಮಿಸ್ಟೇಕ್ ಆ್ಯಂಡ್ ದ ರೆಕ್ಟಿಫಿಕೇಶನ್ ಐ ಡಿಡ್. Now
ದ ಸೆಕೆಂಡ್ ಥಿಂಗ್, ನಮ್ಮ ಬಾಡಿ ಇಟ್ ಈಸ್ ಮೇಡ್ ಅಪ್ ಆಫ್ ಮೋರ್ ಪರ್ಸೆಂಟೇಜ್ ಆಫ್ ವಾಟರ್. ನಾನು ಇದು ಓದಿದ್ದೆ, ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಿಲ್ಲ, ಬಟ್ ಯುವರ್ ಬಾಡಿ ರಿಯಲಿ ನೀಡ್ಸ್ ಅ ಲಾಟ್ ಆಫ್ ವಾಟರ್. ಆಯಿತಾ? ಯಾರಿಗೂ ಜ್ಞಾಪಕ ಬರಲ್ಲ, ಓ ನನಗೆ ಬಾಯಾರಿಕೆ ಆಗ್ತಿದೆ, ಬಾಯಾರಿಕೆ ಆದಾಗ್ಲೇ ಒಂದು ಮನುಷ್ಯ ನೀರು ಕುಡಿಯೋದು, ಅದಂತೂ ಡೆಫಿನೆಟ್ಲಿ ಗೊತ್ತು ನನಗೆ. ಸೊ ಅದಕ್ಕೆ ಏನು ಮಾಡಬೇಕು, ನೀರು ಕುಡೀರಿ ಮೊದಲು. ದಟ್ ಈಸ್ ದ ಸೆಕೆಂಡ್ ಮಿಸ್ಟೇಕ್ ವಿಚ್ ಐ ವುಡ್ ಡು. ನಾನು ನೀರೇ ಕುಡಿತಿರ್ಲಿಲ್ಲ. ಲಿಟ್ರಲಿ ಒಂದು 250 ml ನೀರು ಕುಡಿದ್ರೆ ಜಾಸ್ತಿ ಇರ್ತಿತ್ತು ನಾನು ದಿನಕ್ಕೆ. ನೀರೇ ಕುಡಿತಿರ್ಲಿಲ್ಲ. ಐ ರಿಮೆಂಬರ್ ವೆರಿ ವೆಲ್ ನಮ್ಮಮ್ಮ ಎಷ್ಟು ಬೈಯೋರು ನಾನು ನೀರು ಕುಡೀಲಿ ಅಂತಂದ್ಬಿಟ್ಟು ಅಂತ. ಸೊ ನೀರು ಕುಡೀರಿ. ನೀರು ಕುಡಿಯೋ ಹ್ಯಾಬಿಟ್ಟು ಯು ಹ್ಯಾವ್ ಟು ಮೇಕ್ ಇಟ್. ಅದು ಆಗಲ್ಲ. ಬಾಯಾರಿಕೆ ಆದಾಗ್ಲೇ, ಮೇ ಬಿ ಬಿಕಾಸ್ ಆಫ್ ದ ಬಿಸಿ ಸ್ಕೆಡ್ಯೂಲ್ ಆರ್ ಸಮಥಿಂಗ್, ವಿ ಪೀಪಲ್ ಡೋಂಟ್ ಕನ್ಸ್ಯೂಮ್ ಇನಫ್ ವಾಟರ್. ಸೊ ನಾನು ಅಷ್ಟೇ ಮುಂಚೆ ನೀರು ಕುಡಿತಿರ್ಲಿಲ್ಲ. ಸೊ ನೀರು ಕುಡಿಯೋ ಹ್ಯಾಬಿಟ್ ನಾನು ಹೆಂಗೆ ಮಾಡ್ಕೊಂಡೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಬೆಳಗ್ಗೆ ಹೊತ್ತು ಒಂದು 250 ml, ಇವಾಗ ದಿನಕ್ಕೆ ನಾನು ಇಷ್ಟಿಷ್ಟು ಅಂತ ಟಾರ್ಗೆಟ್ ಇಟ್ಕೊತಿದ್ದೆ. ನಾನು ಮುಂಚೆ ನೀರು ಕುಡಿತಿದ್ದೆ 250 ml. ಆಮೇಲೆ ನಾನೇನು ಮಾಡಿದೆ, ಐ ಮೇಡ್ ಅ ಪಾಯಿಂಟ್, ನಾನು ದಿನಕ್ಕೆ 1 ಲೀಟ್ರ್ ನೀರು ಕುಡಿಲೇಬೇಕು. ಅದು ಆ 250 ml ಇಂದ ಏನಾಯಿತು, ಒಂದು ಲೀಟ್ರ್ ನೀರಾಯಿತು. ಆಯಿತಾ? ಆ 1 ಲೀಟ್ರ್ ನೀರು ಕುಡಿಬೇಕಾದ್ರೆ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಬೆಳಗ್ಗೆನೇ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡ್ಕೊಬಿಡ್ತಿದ್ದೆ, 250 ml ನೀರು ಕುಡ್ಕೊಬಿಡ್ತಿದ್ದೆ. ಆಮೇಲೆ ಹಾಗೆ ಮಧ್ಯಾಹ್ನ ಊಟ ಆದಮೇಲೆ 250 ml ನೀರು ಕುಡಿತಿದ್ದೆ. ಆಮೇಲೆ ತಿರ್ಗಾ ಏನು ಮಾಡ್ತಿದ್ದೆ, ನನ್ನ ಕೆಲಸ ಆಗಿ ನಾನು ಬಂದಮೇಲೆ 250 ml ನೀರು ಎಷ್ಟಾಯಿತು, 500 ml ಆಯಿತು, 750 ml. 750 ml ನೀರು ಆಗೋಗೋದು. ಆಮೇಲೆ ಊಟ ಆದಮೇಲೆ 250 ml ನೀರು, ಹಂಗೆ 1 ಲೀಟ್ರು ಮಾಡ್ಕೊಬಂದೆ. ಆಮೇಲೆ ಹಂಗೆ ಅದು ಗ್ರ್ಯಾಜುವಲಿ ನಮ್ಗದು ಅಭ್ಯಾಸ ಆದಾಗ, ಒಂದು ಅಲಾರಾಮ್ ಇಟ್ಕೊಬೇಕು ಮಾಡಬೇಕು ಅಂತ ಏನಿರಲ್ಲ. ನಮ್ಮ ಬಾಡಿ ಅದಕ್ಕೆ ಸೂಟ್ ಆದಾಗ ನಮಗೆ ನೀರು ಜಾಸ್ತಿ ಬೇಕು ಅನಿಸುತ್ತೆ. ಸೊ ನಾನು 250 ml ಅಷ್ಟೇ ನೀರು ಕುಡಿತಿದ್ದು. ಲಿಟ್ರಲಿ ನಾನು ಅಷ್ಟೇ ಕುಡಿತಿದ್ದು. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅನ್ನಿಸ್ಬೋದು ಎಲ್ಲರಿಗೂ, ಏನಪ್ಪ ಹೇಳ್ತಾಳೆ ಇವಳು 250 ml. ನಾನು ಅಷ್ಟೇ ಕುಡಿತಿದ್ದಿದ್ದು, ನಾನು ನೀರೇ ಕುಡಿತಿರ್ಲಿಲ್ಲ. ಸೊ ಇವಾಗ ಐ ಹ್ಯಾವ್ ಕಮ್ ಟು ಅ ಸ್ಟೇಟ್ ವೇರ್ ನನಗೆ ಬೆಳಗ್ಗೆ 8 ಗಂಟೆಯಿಂದ ಒಂದು 10 o'clock ಮ್ಯಾಕ್ಸ್ ಅಷ್ಟರಲ್ಲೇ 1 ಲೀಟ್ರ್ ನೀರು ಮುಗ್ದೋಗಿರುತ್ತೆ. ಮೈ ವರ್ಕಿಂಗ್ ಅವರ್ ಇಸ್ ಫ್ರಮ್ 8 o'clock in the morning to 3:30. ನಾನು 8 o'clock ಇಂದ 3:30 ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು 2.5 ಲೀಟರ್ಸ್ ನೀರು ಕುಡಿದು ಮುಗಿಸ್ಬಿಟ್ಟಿರ್ತೀನಿ. ಇವಾಗ ಇಟ್ ಈಸ್ ಬಿಕಮ್ ಅ ಹ್ಯಾಬಿಟ್ ನನಗೆ. ವಿ ಹ್ಯಾವ್ ಟು ಮೇಕ್ ಥಿಂಗ್ಸ್ ಅ ಹ್ಯಾಬಿಟ್. ಅದು ಆಲ್ ಆಫ್ ಅ ಸಡನ್ ಓವರ್ ನೈಟ್ ಆಗೋದಲ್ಲ ಅದು. ಫಾರ್ ಈಚ್ ಆ್ಯಂಡ್ ಎವ್ರಿ ಮಿಸ್ಟೇಕ್ ಐ ಹ್ಯಾವ್ ಮೇಡ್, ಐ rectified it with the baby steps only. So ನೀರು ಕುಡಿಯೋಕ್ಕೆ ನಾವು ಐ ಡ್ರಿಂಕ್ ಆಲ್ಮೋಸ್ಟ್ 3.5 4 liters of water maximum a day. ಆಯಿತಾ? ಸೊ ಐ ಸ್ಟಾರ್ಟೆಡ್ ಡ್ರಿಂಕಿಂಗ್ ವಾಟರ್ ದಟ್ ವೇ. ಸ್ಟಾರ್ಟ್ ಸ್ಮಾಲ್, ಟೇಕ್ ಬೇಬಿ ಸ್ಟೆಪ್ಸ್. ಮೊದಲು 1 ಲೀಟ್ರು, ಆಮೇಲೆ 2 ಲೀಟ್ರು, ಆಮೇಲೆ 3 ಲೀಟ್ರು. ಮ್ಯಾಕ್ಸಿಮಮ್ ಒಂದು ಮನುಷ್ಯನಿಗೆ 3 ಲೀಟ್ರ್ ನೀರು ಬೇಕು ದಿನಕ್ಕೆ, ಅಟ್ಲೀಸ್ಟ್ 2 ಲೀಟ್ರ್ ಬೇಕು. ಸೊ ಐ ಸ್ಟಾರ್ಟೆಡ್ ಮೇಕಿಂಗ್ ಇಟ್ ಅನ್ ಹ್ಯಾಬಿಟ್. ರಿಮೈಂಡರ್, ಕುಡಿ. ದರ್ ಇಸ್, ಇಲ್ಲಿ ಮೈಂಡ್ಗಿಂತ ಪವರ್ಫುಲ್ ಯಾವ ಅಲಾರಾಮು ಅಲ್ಲ, ಏನೂ ಇಲ್ಲ. ನಿಮ್ಮ ಮೈಂಡ್ ಮುಂದೆ ಏನೂ ಇಲ್ಲ. ಸೊ ಐ ಮೇಡ್ ಮೈ ವಾಟರ್ ಇಂಟೇಕ್ ಹ್ಯಾಬಿಟ್ ದಿಸ್ ವೇ. ಮೈ ಮಿಸ್ಟೇಕ್ ವಾಸ್ ದಿಸ್, ನಾನು ನೀರೇ ಕುಡಿತಾ ಇರಲಿಲ್ಲ. ಆ್ಯಂಡ್ ಐ ರೆಕ್ಟಿಫೈಡ್ ಇಟ್ ದಿಸ್ ವೇ. ನಾವು ದ ಮೇನ್ ಪಾರ್ಟ್, ಜಿಮ್ ಮೆಂಬರ್ಶಿಪ್ ತಗೊಂಡೆ. ಆಯಿತಾ? ಜಿಮ್ ಮೆಂಬರ್ಶಿಪ್ ತಗೊಂಡೆ, ವರ್ಷದ್ದು ಫುಲ್ಲು ಇಯರ್ಲಿ ಮೆಂಬರ್ಶಿಪ್ 25,000 ತಗೊಂಡೆ. ಅದ್ರ ಮೇಲೆ PT ತಗೊಂಡೆ, ಏನೋ ಹೋಗ್ಬಿಟ್ಟು ದಬಾಕ್ಬಿಡ್ತೀನಿ ಅನ್ನೋ ಥರ. ಆದರೆ ಜಿಮ್ಗೂ ಹೋದೆ, ರಾಯಲಾಗಿ ಹೋದೆ, 2 ಸತಿ ಹೋದೆ, ಎಲ್ಲ ಹೋದೆ. ಬಟ್ 1 ವಾರಕ್ಕೆ ಹುಷಾರು ತಪ್ಪಿದೆ. ಅವ್ರ ಇಂಟ್ರೆಸ್ಟ್ ಹೋಯಿತು, ಅವ್ರ ಕೈ ಕಾಲು ನೋವು ಬಂತು, ಇವತ್ತೊಂದಿನ ಬಿಡು, ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಹೋದ್ನಲ್ಲ, ಒಂದಿನ ಹೋಗದೇ ಇದ್ರೆ ಏನಾಗುತ್ತೆ ಅನ್ನೋ ಮೈಂಡ್ ಸೆಟ್ಟಿಗೆ ನಾವು ಬಂದಾಗ, ದಟ್ ಈಸ್ ಅದೊಂಥರ ಡೇಂಜರ್ ಝೋನ್ ಅಂತಾರಲ್ಲ, ಆ ಥರ ಝೋನ್ ಅದು. ವೆನ್ ಯು ಕಮ್ ಟು ದಟ್ ಝೋನ್,
ಅದೆಲ್ಲ ಏನಕ್ಕಾಗುತ್ತೆ ಅಂತಂದರೆ, ಇವಾಗ ಹುಷಾರ್ ತಪ್ಪೋದಾಗಿರಲಿ, ಮೂಡ್ ಹೋಗೋದಾಗಿರಲಿ, ಇಂಟ್ರೆಸ್ಟ್ ಹೋಗೋದಾಗಿರಲಿ, ಅಯ್ಯೋ ಒಂದಿನ ಅಂತ ಬರೋ ಫೀಲಿಂಗ್ ಎಲ್ಲ ಏನಕ್ಕಾಗುತ್ತೆ ಅಂತಂದರೆ, ವೆನ್ ಯು ಓವರ್ ಡೂ ಥಿಂಗ್ಸ್. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ದಟ್ ಓನ್ಲಿ. ಆಯಿತಾ? ಓವರ್ ಡೂ ಮಾಡೋದು, 2 ಸತಿ ಹೋಗ್ಬಿಡೋದು, ಬಾಡಿ ಓವರ್ ಸ್ಟ್ರೈನ್ ಮಾಡ್ಕೊಬಿಡೋದು, ಎಲ್ಲ ಮಾಡ್ಕೊಳ್ಳೋದು. ಆ್ಯಂಡ್ ಐ ಡೋಂಟ್ ನೋ, ಇವಾಗ ನಾನು ಮಾಡಿರೋ ಇಷ್ಟು ಮಿಸ್ಟೇಕ್ಸ್ಗೂ ದ ಬೇಸ್ ರೆಕ್ಟಿಫಿಕೇಷನ್ ಐ ಟುಕ್ ವಾಸ್ ಟೇಕ್ ಬೇಬಿ ಸ್ಟೆಪ್ಸ್. ಆಯಿತಾ? ಮುಂಚೆನೂ ನಾನು ಜಿಮ್ಗೆ ಹೋಗಿದ್ದೀನಿ, ಎಲ್ಲ ಟ್ರೈ ಮಾಡಿದ್ದೀನಿ. ಆದರೆ ಎಲ್ಲ ಐ ಹ್ಯಾವ್ ದ ಮೇಜರ್ ಮಿಸ್ಟೇಕ್ ಇನ್ ಎವ್ರಿಥಿಂಗ್ ಈಸ್ ಓವರ್ ಡೂಯಿಂಗ್ ಆ್ಯಂಡ್ ನಾಟ್ ಟೇಕಿಂಗ್ ಬೇಬಿ ಸ್ಟೆಪ್ಸ್. ದಿಸ್ ಇಸ್ ದ ಮೇಜರ್ ಮಿಸ್ಟೇಕ್. ಇವಾಗ once I started going to gym consistently again, how did I rectify it? ನಾನು 1 ವರ್ಷ ಇಡೀ, ನೀವು ನಂಬ್ತಿರೋ ನಂಬಲ್ವಾ, ಬರೀ ಡಾನ್ಸ್ ಫಿಟ್ನೆಸ್ ಕ್ಲಾಸೇ ಅಟೆಂಡ್ ಮಾಡಿದ್ದೀನಿ. ಆಯಿತಾ? ನನಗೆ ಕಾರ್ಡಿಯೋ ಅಂದರೆ ಆಗಲ್ಲ. ಕಾರ್ಡಿಯೋ ಇಸ್ ಸಮಥಿಂಗ್ ವಿಚ್ ವಿಲ್ ಹೆಲ್ಪ್ ಯು ಕೀಪ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್, ಅಂದರೆ ಹಾರ್ಟ್ ಹೆಲ್ತ್ ಹೆಲ್ದಿ. ಆಯಿತಾ? ಸೊ ನಾನು 1 ವರ್ಷ ಇಡೀ ಡಾನ್ಸ್ ಫಿಟ್ನೆಸ್ ಕ್ಲಾಸೇ ಅಟೆಂಡ್ ಮಾಡಿದ್ದೀನಿ, ಬಿಕಾಸ್ ಐ ಲೈಕ್ ಡಾನ್ಸಿಂಗ್. ಮತ್ತು ನಾನು ಕರೆಕ್ಟಾಗಿ ಡಯಟ್ ಫಾಲೋ ಮಾಡ್ತಿರಲಿಲ್ಲ. ಆವಾಗ್ಲೂ ನಾನು ಮಾಡ್ತಿರಲಿಲ್ಲ. ನಾನು ಕರೆಕ್ಟಾಗಿ ಡಯಟ್ ಅಂತ ಮಾಡ್ತಿರೋದೇನೆ ಇವಾಗ ಒಂದು ಏಪ್ರಿಲಿಂದ ಅನಿಸುತ್ತೆ ನಾನು ಕರೆಕ್ಟಾಗಿ ಡಯಟ್ ಅಂತ ಮಾಡ್ತಿರೋದು. ಆಯಿತಾ? ಸೊ ಆವಾಗ್ಲೂ ಏನಾಗ್ತಿತ್ತು, ವೇಟ್ ಅಪ್ ಆ್ಯಂಡ್ ಡೌನ್ ಆಗ್ತಿತ್ತು, ಫ್ಲಕ್ಚುವೇಟ್ ಆಗ್ತಿತ್ತು. ಆದರೆ ನಾನು ಒಂದು ಮೈಂಡ್ ಸೆಟ್ ಏನು ಮಾಡ್ಕೊಂಡಿದ್ದು ಅಂತಂದರೆ, ನಾನು ಮೊದಲು ಜಿಮ್ಮಿಗೆ ದಿನಾಗಲೂ ಹೋಗಬೇಕು. ಆಯಿತಾ? ವಾರದಲ್ಲಿ 7 ದಿನ, ಆ 7 ದಿನದಲ್ಲಿ ಅಟ್ಲೀಸ್ಟ್ 5 ಡೇಸ್ ನಾನು ಜಿಮ್ಮಿಗೆ ಹೋಗಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊತಿದ್ದೆ. ನಾನು 5 ಡೇಸು ಹೋಗ್ತೀನಿ ಅಂತಿದ್ರಲ್ಲ, ವಾರಕ್ಕೆ 3 ದಿನ ಆದರೂ ನಾನು ಕನ್ಸಿಸ್ಟೆಂಟಾಗಿ ಹೋಗ್ತಿದ್ದೆ. ಸಿ, ವಾಟ್ ಐ ಟೆಲ್ ಯು ಇಸ್, ಡೂಯಿಂಗ್ ಸಮಥಿಂಗ್ ಇಸ್ ಬೆಟರ್ ದೆನ್ ಡೂಯಿಂಗ್ ನಥಿಂಗ್. ದೇರ್ ವರ್ ಸೋ ಮೆನಿ ಇನ್ಸ್ಟೆನ್ಸಸ್ ವೇರ್ ನಾನು ಸುಮ್ಮನೆ ಹೋಗ್ಬಿಟ್ಟು ನಿಂತ್ಕೊಂಡು ಬಂದಿದ್ದೀನಿ ಜಿಮ್ಮಲ್ಲಿ. ಸೊ ಶೋಯಿಂಗ್ ಅಪ್, ಗೋಯಿಂಗ್ ಟು ದಟ್ ಪ್ಲೇಸ್ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೋಗಬೇಕು. ಇವಾಗ ನಾವು ಜಿಮ್ಮಿಗೆ ಹೋಗ್ತೀವಿ ಅಂತಂದರೆ ಸುಮ್ಮನೆ ಅಂತೂ ನಿಂತ್ಕೊಂಬರಲ್ಲ, ಏನೋ ಒಂದು ಮಾಡಿ ಒಂದೇ ಬರ್ತೀವಿ. ಅದಕ್ಕೆ ಏನು ಮಾಡಬೇಕು, ಮೊದಲು ಜಿಮ್ಮಿಗೆ ಹೋಗಬೇಕು. ಅದಕ್ಕೆ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡ್ಕೊಬೇಕು. ಯು ಶುಡಂಟ್ ಓವರ್ ಡೂ ಥಿಂಗ್ಸ್. And now, the 4th mistake or the last mistake, we'll take it this way: diet. They tell, aita, there is a belief that in your fitness journey, if you have to lose weight, gain weight, build muscles or whatever, workout is 20%. What you eat and how you eat is 80%. ಇವಾಗ ಡಯಟ್, ದ ಮಿಸ್ಟೇಕ್ ಐ ವುಡ್ ಡು, ಕ್ರ್ಯಾಶ್ ಡಯಟ್ಸ್ ಮಾಡ್ತಿದ್ದೆ. ನಾನು ಒನ್ ಮೀಲ್ ಅ ಡೇ ಮಾಡ್ತೀನಿ, ಇಲ್ಲ ರೈಸೇ ಬಿಟ್ಬಿಡ್ತೀನಿ, ಶುಗರೇ ಬಿಟ್ಬಿಡ್ತೀನಿ, ನಾನು ತಿನ್ನೋದೇ ಇಲ್ಲ, ಇಂಡೈರೆಕ್ಟ್ ಶುಗರ್ಸ್ ತಿನ್ನಲ್ಲ, ನಾನು ಏನು ತಿನ್ನಲ್ಲ, ಬರೀ ಗಂಜಿನೇ ಕುಡಿತೀನಿ, ಬರೀ ಜ್ಯೂಸೇ ಕುಡಿತೀನಿ. ಆಲ್ ದಿಸ್ ವಿಲ್ ನಾಟ್ ವರ್ಕ್ ಫಾರ್ ಲಾಂಗ್ ಟರ್ಮ್. ಐ ವಿಲ್ ರೈಟ್ ಆ್ಯಂಡ್ ಗಿವ್ ಯು. ಒಂದು ದಿನ ಒಂದು ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಈ 1 ವಾರ ಇಲ್ಲ 1 ತಿಂಗಳು ನೀವು ಬಿಟ್ಟಿದ್ರೆ, ಆ 1 ತಿಂಗ್ಳದೂ 1 ಸತಿಗೆ ತಿಂದಿರ್ತೀರ, ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ಟಾರ್ಚರ್ ಯುವರ್ ಸೆಲ್ಫ್. ಇವಾಗ ನಾವು ಏನೋ ಒಂದು ಮಾಡ್ತಿದ್ವಿ ಅಂತಂದರೆ ಅದನ್ನು ಇಷ್ಟಪಟ್ಟು ಮಾಡಬೇಕು. ಸೊ ಸ್ಟಾರ್ಟ್ ಸ್ಲೋ. ಮೊದಲು ಏನು ನಿಮಗೆ ಮೇಜರ್ಲಿ ನಿಮಗೆ ವೇಟ್ ಗೇನಿಗೆ ಹೆಲ್ಪ್ ಆಗ್ತಿದೆ ಅಂತ ನಿಮಗೆ ಅಂದರೆ ಒಂಥರ ದಪ್ಪ ಮಾಡೋದಕ್ಕೆ ನಿಮಗೆ ಆಗ್ತಿದೆ, ಇಲ್ಲ ಏನು ವಾಟ್ ಫ್ಯಾಕ್ಟರ್ ಇಸ್ ಮೇಕಿಂಗ್ ಯು ನಾಟ್ ಗೇನ್ ವೇಟ್, ಅದನ್ನು ಮೊದಲು ನೀವು ಕಂಡುಹಿಡ್ಕೊಳ್ಳಿ. ಎಲ್ಲರ ಬಾಡಿ ಒಂದೇ ಥರ ಇರೋಲ್ಲ. ಫಸ್ಟ್ ಯು ಫಿಗರ್ ಔಟ್. ಓಕೆ, ನಾನು ಇದು ತಿಂತಿರೋದಕ್ಕೆ ಅಷ್ಟಂತೂ ಬೇಸಿಕ್ ಅಂತೂ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ. ಶುಗರ್ ತಿಂದರೆ ದಪ್ಪ ಆಗ್ತೀವಿ, ಜಾಸ್ತಿ ತಿನ್ನಬಾರ್ದು. ಮೈದಾ ತಿಂದರೆ ಇಟ್ ಇಸ್ ನಾಟ್ ಗುಡ್, ತಿನ್ನಬಾರ್ದು. ಪಿಜ್ಜಾ ಜಾಸ್ತಿ ತಿಂದರೆ ದಪ್ಪ ಆಗ್ತೀವಿ, ತಿನ್ನಬಾರ್ದು. ಅಷ್ಟಂತೂ ಮೇಜರ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಯು ಥಿಂಕ್, ಕುತ್ಕೊಳ್ಳಿ, ಅನಲೈಸ್ ಮಾಡ್ಕೊಳ್ಳಿ, ನನ್ನ ಮೈಗೆ ಏನು ಸೆಟ್ ಆಗ್ತಿಲ್ಲ, ನಾನು ಇದಕ್ಕೆ ದಪ್ಪ ಆಗ್ತಿದ್ದೀನ, ಇದಕ್ಕೆ ಸಣ್ಣ ಆಗ್ತಿದ್ದೀನ, ಅದನ್ನು ಫಿಗರ್ ಔಟ್ ಮಾಡಿಕೊಂಡು ಯು ಕಟ್ ಇಟ್ ಡೌನ್ ಒನ್ ಬೈ ಒನ್ ಆ್ಯಂಡ್ ದೆನ್ ಸ್ಟಾರ್ಟ್ ಈಟಿಂಗ್ ಇನ್ ಅ ಪ್ರಾಪರ್ ವೇ. ಪ್ರೋಟೀನ್ ಇಂಟೇಕ್ ಎಷ್ಟು ಕರೆಕ್ಟಾಗಿರಬೇಕು, ನಿಮ್ಮ ಬಾಡಿಗೆ ಎಷ್ಟು ಫೈಬರ್ ಬೇಕು, ಎಷ್ಟು ಕಾರ್ಬ್ಸ್ ಬೇಕು, ಆಯಿತಾ? ಇದನ್ನೆಲ್ಲ ಫಿಗರ್ ಔಟ್ ಮಾಡ್ಕೊಳ್ಳಿ. ದಟ್ ಐ ಆಮ್ ಸ್ಟಿಲ್ ಡೂಯಿಂಗ್. ನಾನು ಕರೆಕ್ಟಾಗಿ ಪ್ರೋಟೀನ್ ಇಂಟೇಕ್ ಎಲ್ಲ ಮಾಡ್ತಿಲ್ಲ, ಆಯಿತಾ? ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಮೇಕ್ ಇಟ್ ಆನ್ ಹ್ಯಾಬಿಟ್. ಮೊದಲು ಐ ಹ್ಯಾವ್ ಟು ಗೆಟ್ ರಿಡ್ ಆಫ್ ಜಂಕ್ ಫುಡ್. ಸೊ I am trying to
get into that habit. Everything is habit, nothing works overnight. That is though it is there definitely ಆಯ್ತಾ. So make it an habit, then eventually ಹಂಗೆ start eating protein properly, start eating fiber properly, start taking your carbs properly. So this is how you have to um, do your diet part. Diet is very important. Okay, so that's all, and that were the mistakes which I did and I kind of rectified. I hope ಇದು ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗಿರುತ್ತೆ ಅಂತ. I really wanted to shoot on this, so that is why I did. Um, I'm still not completely fit or whatever. ನಂದೇನು ಎಕ್ಸ್ಪೀರಿಯನ್ಸ್ ಇದೆ, ನಾನು ಏನೇನು ತಪ್ಪು ಮಾಡಿದೆ ಅದು ಯಾರೂ ಮಾಡಬೇಡಿ ಅಂತ ಹೇಳೋದಕ್ಕೆ ಈ ವ್ಲಾಗ್ ಮಾಡಿದ್ದಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. I know I spoke a lot today. It might be a little boring for some people. So thanks for watching. See you until next time. Like ಮಾಡಿ, share ಮಾಡಿ, subscribe ಮಾಡಿ, support ಮಾಡಿ. Thank you.